ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಲು ಪೊಲೀಸ್ ಸ್ಟೇಷನ್ಗೆ ಬಂದ ಮಹಿಳೆ ಜೊತೆ ರಾಸಲೀಲೆ ಆರೋಪ ಪ್ರಕರಣದಲ್ಲಿ ತುಮಕೂರು ಜಿಲ್ಲೆ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರನ್ನು ಬಂಧಿಸಲಾಗಿದೆ. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಲು ಬಂದ ಮಹಿಳೆಯೊಂದಿಗೆ ರಾಸಲೀಲೆ ನಡೆಸಿರುವ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ರಾಮಚಂದ್ರಪ್ಪರನ್ನು ಅಮಾನತು ಮಾಡಿ ಪೊಲೀಸ್ ಮಹಾನಿರ್ದೇಶಕರು ಆದೇಶ ಹೊರಡಿಸಿದ್ರು. ಅದರ ಬೆನ್ನಲ್ಲೇ ಇದೀಗ ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆ ನೀಡಿದ ದೂರಿನ ಮೇರೆಗೆ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಸೆಕ್ಷನ್ 68, 75, 79 ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು ಮಧುಗಿರಿ ಉಪವಿಭಾಗ ಡಿವೈಎಸ್ಪಿ ರಾಮಚಂದ್ರಪ್ಪರನ್ನ ಬಂಧಿಸಲಾಗಿದೆ. ಚಿಕ್ಕಮಗಳೂರಿನ ದರ್ಗಾದಲ್ಲಿ ಅಕ್ರಮ ಲೈಟ್ ಅಳವಡಿಕೆ ಮತ್ತು ಕಾಮಗಾರಿ ವಿಚಾರ ಈಗ ವಿವಾದಕ್ಕೆ ಕಾರಣವಾಗಿದೆ. ವಿವಾದಿತ ಜಾಗದಲ್ಲಿ ದರ್ಗಾದಲ್ಲಿ ಸಂಜೆ ಲೈಟ್ ಹತ್ತುತ್ತಿದ್ದಂತೆ ಸ್ಥಳೀಯ ಯುವಕರು ಹಾಗೂ ಹಿಂದೂ ಮುಖಂಡರು ದರ್ಗಾದ ಮುಂದೆ ಜಮಾಯಿಸಿದ್ರು. ಇದು ಅನಧಿಕೃತ ವಿದ್ಯುತ್ ಪಡೆದಿರೋದು, ದರ್ಗಾದಲ್ಲಿ ಟೈಲ್ಸ್ ಹಾಕೋ ಕಾಮಗಾರಿ ನಡೆಯುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಸ್ಥಳಕ್ಕೆ ನಗರಸಭೆಯ ಅಧಿಕಾರಿಗಳು ಆಗಮಿಸುತ್ತಿದ್ದಂತೆ ಆಗ್ರಹ ಕೇಳಿಬಂತು. ಸ್ಥಳಕ್ಕೆ ಬಂದ ನಗರಸಭೆಯ ಕಮಿಷನರ್ ವಿರುದ್ಧ ಹರಿಹಾಯ್ತಿದ್ದಂತೆ ಅಲ್ಲಿಂದ ತೆರಳಲು ಮುಂದಾದ್ರು. ಆಗ ವಾಹನ ಬೆನ್ನತ್ತಿದ ಯುವಕರು ಕಾರ್ ತಡೆದು ವಾಪಸ್ ಕರ್ಕೊಂಡು ಬಂದ್ರು. ದರ್ಗಾದ ಜಾಗದಲ್ಲಿ ವಾಗ್ವಾದ ನಡೆಸಿದ್ರು. ವಿವಾದಿತ ಸ್ಥಳದಲ್ಲಿ ಕಾಮಗಾರಿ ಮಾಡ್ತಿದ್ದಾರೆ, ಅಕ್ರಮವಾಗಿ ವಿದ್ಯುತ್ ಪಡೆದಿದ್ದಾರೆ ಎಂದು ಹಿಂದೂ ಮುಖಂಡರು ಸ್ಥಳದಲ್ಲಿ ಜಮಾಯಿಸಿದ್ರಿಂದ ಕೆಲ ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ನಗರಸಭೆಯ ಕಮಿಷನರ್ ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ನಂತರ ಅಧ್ಯಕ್ಷರು ಆಯುಕ್ತರು ಸಭೆ ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ನಂತರ ಪರಿಸ್ಥಿತಿ ಕೊಂಚ ಶಾಂತವಾಗಿದ್ದು ಬೂದಿ ಮುಚ್ಚಿದ ಕೆಂಡದಂತಿತ್ತು. ನಾವು ನೋಡ್ದಂಗೆ ಇದು ಒಂದು 30 ವರ್ಷದಿಂದ ನನ್ನ ಒಂದು ಅನುಭವದ ಮೇಲೆ 30 ವರ್ಷದಿಂದ ಈ ಜಾಗ ಯಾವುದೇ ಸಂಸ್ಥೆಗೆ ಸೇರಿಲ್ಲ. ಇದೊಂದು ಗೆಜೆಟಿವ್ ನೋಟಿಫಿಕೇಶನ್ ಅನ್ನೋ ಒಂದು ಯಾವುದೋ ಹಜರಾತ್ ಅಂಗಸಂಸ್ಥೆ ಅಂತ ಒಂದು ತೋರಿಸ್ಕೊತಾ ಇದ್ದಾರೆ. ಇದು ಗೆಜೆಟ್ ನೋಟಿಫಿಕೇಶನ್ನು ರಾಜ್ಯದಲ್ಲಿ ತುಂಬ ಆಗಿದ್ದಾವೆ. ಇದಕ್ಕೆ ಮೂಲ ದಾಖಲಾತಿ ಇಲ್ಲ. ಈ ಪ್ರತಿ 2 ವರ್ಷ 3 ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಒಂದು ಶಾಂತಿ ಕದರುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಈ ಕಳೆದ ಒಂದು 2 ವರ್ಷಗಳಿಂದನೂ ಕೂಡ ಅಭಿವೃದ್ಧಿ ಹೆಸರಲ್ಲಿ ಬಂದು ಇಲ್ಲಿ ಏನೇನೋ ಮಾಡೋಕ್ಕೆ ಬಂದರು. ಅವಾಗಲೂ ಗ್ರಾಮಸ್ಥರೆಲ್ಲ ತಡೆ ಹಿಡಿದಿದ್ದಕ್ಕೆ ಕಾನೂನು ಹೋರಾಟ ಅದು ಇದು ಅಂತೇಳಿ ಜನನ ನಮ್ಮ ಹಿಂದೂ ಸಮಾಜವನ್ನು ಬೆದರಿಸುವಂಥ ಒಂದು ತಂತ್ರ ಮಾಡ್ತಾ ಇದ್ದಾರೆ. ಇವತ್ತು ಅದು ಮುಂದುವರೆದ ಭಾಗವಾಗಿ ಮಂಗಳವಾರ ಬೆಳಗ್ಗೆ MZ ತಂದು ಟೈಲ್ಸ್ ಹಾಕ್ಕೊಂತೀವಿ ಅಂತೇಳಿ ಹಾಕ್ತಾ ಇದ್ದಾರೆ. ಅದಕ್ಕೆ ನಾವು ಯಾವ ಮುಸಲ್ಮಾನರುಗಳ ಮನೆಗಳು ಇಲ್ಲ, ಇಲ್ಲಿ ಒಂದು ದರ್ಗಾ ಇದೆ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡೋಕ್ಕೆ ವರ್ಷಕ್ಕೊಂದ್ಸಲಿ ಬರ್ತೀವಿ ಅಂತ ನಮ್ಮಲ್ಲಿ ಎಲ್ಲರ ಹತ್ರ ಅವಕಾಶ ಕೇಳಿದ್ರು. ಈಗ ಸುಮ್ಮನೆ ಯಾಕೆ ಅವರಿಗೊಂದು ಪ್ರಾರ್ಥನಾ ಮಂದಿರ ಬೇಕಾಗಿದೆ, ಬರ್ತಾರೆ ವರ್ಷಕ್ಕೊಂದ್ಸಲಿ ಬರ್ತಾರೆ ಹೋಗ್ತಾರೆ ಅನ್ನೋ ಒಂದು ಇದರಲ್ಲಿ ನಾವುಗಳು ಸಹ ಶಾಂತಿಯುತವಾಗಿ ಅವಕಾಶ ಮಾಡಿಕೊಟ್ಟಿದ್ರು ಇಲ್ಲಿ ಕೋಟೆ ಗ್ರಾಮಸ್ಥರು. ಈಗ ಏನಾಗ್ತಾ ಇದೆ ಅಂದರೆ ಹೋದ ವರ್ಷ ಇದ್ದಕ್ಕಿದ್ದಂಗೆ ರಾತ್ರಿ ಹೊತ್ತು ಬಂದು ಆ ದರ್ಗಕ್ಕೆ ಸಿಮೆಂಟ್ ಕಟ್ಟಡನ ನಿರ್ಮಾಣ ಮಾಡಿದರು. ಮತ್ತು ಮೇಲ್ಗಡೆ ಶೀಟು ಎಲ್ಲ ಹಾಕೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರು. ಆವಾಗಲೂ ಇದೇ ರೀತಿ ಎಲ್ಲ ಗ್ರಾಮಸ್ಥರು ಸೇರಿ ಏನಾಗುತ್ತೆ ಅಂದರೆ ಕ್ರಮೇಣ ಅಲ್ಲಿ ಒಂದು ಮಸೀದಿನ ನಿರ್ಮಾಣ ಮಾಡೋಕ್ಕೆ ಅವರು ತಯಾರಿ ನಡೆಸ್ತಾ ಇದ್ದಾರೆ ಅಂತ ಅದನ್ನು ನಿಲ್ಲಿಸಿದ್ರು. ನಮ್ಮ ಹುಡುಗರ ಮೇಲೆ, ಕೋಟೆ ಹುಡುಗರ ಮೇಲೆಲ್ಲ ಕೇಸ್ ಆಗಿ ಪೊಲೀಸ್ ಕಂಪ್ಲೇಂಟ್ ಆಗಿ ಈಗಲೂ ಕೋರ್ಟನ್ನು ಸುತ್ತುತ್ತಾ ಇದ್ದಾರೆ ಅಂಥದ್ದು.